ಘೋಷ. ಗುಂಡೆ ನೆಟ್ಟ ಕಾಲುನ್ನ ಬಿಟ್ಟರ ಕಂಗೆಂಚಲೇನಿ ಅಲ್ಲಿ ಬದುಕು ದೇಣಿಗಲಿ. వీళ్ళు నింప నీళ్ళున్న సముద్రాల పడిపోయే శాపంతన చెందుకని. బరువైతయ కరువైతను వెలియై ఇక బలియై, బరువైతయ కరువైతను వెలియై ఇక బలియై, ఉప్పు సాగరాలలోకి వెళ్ళలేక వెళ్ళలేక వెక్కి వెక్కి. ಇವತ್ತು ಚಿಕ್ಕಬಳ್ಳಾಪುರದ ಹೋರಾಟಗಳ ಇತಿಹಾಸದಲ್ಲಿ ದಾಖಲೆಯೊಂದು ಸೃಷ್ಟಿಯಾಗಿತ್ತು. ಶಾಶ್ವತ ನೀರಾವರಿ ಹೋರಾಟದಲ್ಲಿ ಭಾಗವಹಿಸಲು ಚಿಂತಾಮಣಿಯ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ರೆಡ್ಡಿ ತಮ್ಮ ಬೆಂಬಲಿಗರೊಂದಿಗೆ ಚಿಂತಾಮಣಿಯಿಂದ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಮೂಲಕ ಚದನಪುರದ ಶಾಶ್ವತ ನೀರಾವರಿ ಹೋರಾಟ ವೇದಿಕೆಯವರೆಗೆ ನಡೆಸಿದ ಬೈಕ್ ರ್ಯಾಲಿ ತೆಲುಗು ಸಿನಿಮಾಗಳಲ್ಲಿ ದೊಡ್ಡ ಮಟ್ಟದ ಹೀರೋಗಳ ಓಪನಿಂಗ್ ಸೀನ್ ನಂತೆ ಭರ್ಜರಿಯಾಗಿತ್ತು. ಸ್ವತಃ ಸುಧಾಕರ್ ಅವರು ಸಹ ಬೈಕ್ ಚಾಲನೆಯಲ್ಲಿ ಚಿಂತಾಮಣಿಯಿಂದ ಹೊರಟು ಬೈಕ್ ರ್ಯಾಲಿ ಶಿಡ್ಲಘಟ್ಟವನ್ನ ದಾಟಿ ಅಣಕನೂರು ಬಳಿ ಬಂದಾಗ ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್ ಮೇಲಿನಿಂದ ಪುಷ್ಪ ವೃಷ್ಟಿಯ ಮೂಲಕ ಶಾಶ್ವತ ನೀರಾವರಿ ಹೋರಾಟಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಸ್ವಾಗತವನ್ನ ಕೋರಲಾಯಿತು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎಂಬಂತೆ ಚಿಂತಾಮಣಿಯ ಪ್ರತಿ ಗ್ರಾಮ ಪಂಚಾಯಿತಿಗಳಿಂದಲೂ ದ್ವಿಚಕ್ರ ವಾಹನಗಳಲ್ಲಿ ಹೋರಾಟದಲ್ಲಿ ಭಾಗವಹಿಸಲು ಬಂದಿದ್ದ ಸುಮಾರು 8,000 ಬೈಕ್ಗಳ ಮಹಾ ಪ್ರವಾಹವನ್ನ ಕಂಡು ಚಿಕ್ಕಬಳ್ಳಾಪುರದ ಜನ ನಿಬ್ಬೆರಗಾದ್ರು. 10,000ಕ್ಕೂ ಹೆಚ್ಚು ಮಂದಿ ಬೈಕ್ಗಳಲ್ಲಿ ಬಂದಿದ್ರಿಂದ ಹೋರಾಟದ ವೇದಿಕೆಯಲ್ಲಿ ಕಾಲಿಡಲು ಆಗದಷ್ಟು ಜನ ಕಿಕ್ಕಿರಿದಿದ್ರು. ప్రపంచాగ్నికి సమిధనొక్కటి ఆహుతిచ్చాను. ಇನ್ನು ತಮ್ಮೊಂದಿಗೆ ಬಂದ ತಮ್ಮೂರಿನ ಜನ ಬಿಸಿಲಲ್ಲಿರುವುದನ್ನ ಕಂಡು ವೇದಿಕೆಗೆ ಹತ್ತಿದ್ದ ಸುಧಾಕರ್ ರೆಡ್ಡಿಯವರು ಸಂಜೆಯವರೆಗೂ ನಡೆದ ಧರಣಿಯ ವೇಳೆ ಬಿಸಿಲಿನಲ್ಲೇ ಕುಳಿತರು. ಇವರೊಂದಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮುನೇಗೌಡ, ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಆಂಜನೇಯ ರೆಡ್ಡಿ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸೇರಿದಂತೆ ಎಲ್ಲಾ ಪ್ರಮುಖರು ಬಿಸಿಲಲ್ಲೇ ಕುಳಿತಿದ್ದು ವಿಶೇಷವಾಗಿತ್ತು. ನಾವು ಯಾಕಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ, ಕೋಲಾರ ಜಿಲ್ಲೆ ಇದ್ದಾಗೂ ಸಹ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಆದರೂ ಕೂಡ ಯಾವುದೇ ರಾಜಕೀಯ ವಿಚಾರ ಇರ್ಬೋದು, ಮತಾಂತರ ಇರ್ಬೋದು, ಚಿಂತಾಮಣಿ ಒಂದ್ ರೀತಿ ಉರಿತಾ ಇರ್ತಕ್ಕಂಥ ಬೆಂಕಿಯ ಒಂದು ಜ್ವಾಲೆ ಇದ್ದಂಗೆ ಚಿಂತಾಮಣಿ ರಾಜಕೀಯ. ಚಿಂತಾಮಣಿ ಅವರು ಕಾಲಿಟ್ರೆ ಅಲ್ಲಿ ಭೂಮಿಯ ನಡೆಸ್ತಾರೆ ಅಂತ ಒಂದು ಇವತ್ತು ಜನ ಕರ್ಕೊಂಡು ಬರ್ಬೇಕು ಅಂದ್ರೆ ಪಾಪ ಅದ್ ಮುಂದೆ ಬರ್ತೀರಿ. ಬಂದಿರ್ತಕ್ಕಂಥವ್ರ ಬಗ್ಗೆ ಹೇಳ್ಬೇಕು. ನಾವು ವಾಹನದ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ 100 ಬಸ್ ಮಾಡೋಣ ಅಂತ ಅನ್ಕೊಂಡ್ವಿ. 100 ಬಸ್ ಮಾಡಿದ್ರೆ ಎಷ್ಟು ಜನ ಬರ್ತಾರೆ? ಬಸ್ಗೆ 50 ಜನ ಇಲ್ಲ 70 ಜನ ಆದ್ರೂ 5,000, 7,000, 8,000 ಜನಕ್ಕೆ ಆಗ್ತದೆ. ಹಣ ಎಷ್ಟು ಬೇಕು ಅಂತಕ್ಕಂಥದ್ದು ನಮ್ಮ ತಲೆ ಮೇಲೆ ನಮ್ಗೆ ಆಲೋಚನೆ. ಹಣ ಬಂದಾಗ ನಮ್ಗೆ ಸ್ವಲ್ಪ ಕಷ್ಟ ತಲೆ ಬಿಸಿ ಆಗ್ತದೆ. ಯಾಕಂದ್ರೆ ಅದ್ರಲ್ಲಿ ನಾವು ಬಹಳ ಕೆಳಗಿದ್ದೀವಿ, ನಾವು ಪಾತಾಳದಲ್ಲಿದ್ದೀವಿ. ಇಲ್ಲ ನಾವೆಲ್ಲರೂ ಬರ್ತೇವೆ. ನಾನು ಕೇಳಿದೆ ಹೋಗೋಣ ಬೈಕ್ ನಲ್ಲಿ ಅಂತ ಹೇಳಿದಾಗ ಅಲ್ಲಿದ್ದಂತ ಪ್ರತಿಯೊಬ್ಬರು ಒಂದಲ್ಲ 2 ಕೈ ಇಟ್ಟಿದ್ರು. ನಮ್ಗೆ ಏನು ಹಣದ ಆತಂಕ ಇತ್ತು, ಆ ಆತಂಕನ ಇಲ್ಲಿರ್ತಕ್ಕಂಥ ಜನ ಆ ಆತಂಕವನ್ನ ದೂರ ಮಾಡಿ, ಇಲ್ಲ ನಾವಿಂದ ನರತಕ್ಕಂಥದಕ್ಕೆ ಸಾಧ್ಯ ಇಲ್ಲ, ನಾವು ಗೌರವ ಜೀವನ ಮಾಡಬೇಕು, ನಮಗೂ ಶಾಶ್ವತವಾದಂತ ನೀರು ಬರಬೇಕು, ನಮ್ಮ ಮಕ್ಕಳು ನಾಳೆ ಏನೋ ವಲಸೆ ಹೋಗ್ತಕ್ಕಂಥದ್ದು ನಿಲ್ಬೇಕು ಅಂತಕ್ಕಂಥ ಒಂದು ಕೆಚ್ಚನ್ನು ಇಟ್ಕೊಂಡು ಇವತ್ತು ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ನನ್ನ ಅತ್ಯಂತ ಏನೋ ವಿನಯಪೂರ್ವಕವಾದ ಏನೋ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಚಿಂತಾಮಣಿಯಿಂದ ಹೋರಾಟದ ವೇದಿಕೆಯವರೆಗೆ ರ್ಯಾಲಿಗೆ ಬಂದ ಹೋರಾಟಗಾರರ ವಾಹನಗಳಿಗೆ ಮಾರ್ಗ ವ್ಯವಸ್ಥೆ ಕಲ್ಪಿಸಲು ಪೊಲೀಸರು ವಿಶೇಷ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ರು. ಬೈಕ್ ರ್ಯಾಲಿಗೆ ಬಂದ ಬೈಕ್ಗಳಿಂದಾಗಿ ರಸ್ತೆಗಳು ತುಂಬಿ ಹೋಗಿದ್ರಿಂದ ಎಲ್ಲೆಲ್ಲೂ ಸಾರ್ವಜನಿಕರಿಗೆ ಸಂಚರಿಸಲು ರಸ್ತೆಯೇ ಇಲ್ಲದಂತಾಗಿದ್ರಿಂದ ಸಂಜೆಯವರೆಗೆ ವಾಹನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು.
ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸಲು ಪರದಾಡುವಂತಾಯಿತು. ಇನ್ನು ಬೈಕ್ ರ್ಯಾಲಿಯ ವೇಳೆ ನಡೆದ ಬೈಕ್ಗಳ ಡಿಕ್ಕಿಯಲ್ಲಿ ಒಂದಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಬಿಟ್ರೆ ಬೈಕ್ ರ್ಯಾಲಿ ಸುರಕ್ಷತೆಯಿಂದ ಕೂಡಿತ್ತು. ಕ್ಯಾಮರಾಮನ್ ಅಂಬರೀಶ್ ಮತ್ತು ವೇಣುನೊಂದಿಗೆ ಸದಾಶಿವ ಆರಾಧ್ಯ, ಈ ನ್ಯೂಸ್ ಚಿಕ್ಕಬಳ್ಳಾಪುರ.